ನಮಸ್ಕಾರ ಕರ್ನಾಟಕ. ಹೇಗಿದೆ ಕರ್ನಾಟಕ ಅಂತಂದ್ರೆ, ಕರ್ನಾಟಕದಲ್ಲಿ ಜನ ಅಲ್ಲೋಲ ಕಲ್ಲೋಲ ಆಗುತ್ತಿದ್ದಾರೆ. ಸರ್ಕಾರಕ್ಕೆ ಜ್ಞಾನವೇ ಇಲ್ಲ. ಎಲ್ಲೋಡು ರೇಪು, ಕೊಲೆ, ಮರ್ಡ್ರು, ಬರೀ ಕಿತ್ಲು, ಜಗಳ, ಬರೀ ಇಲ್ದೆ ಸಲ್ದದ್ದು ಜನಗಳಿಗೆ ಶಾಂತಿ ನಿಲ್ಲದ ಮಟ್ಟ ಮಾಡಿದೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ. ಸರಿ ಇಲ್ಲದಂತದ ಸರ್ಕಾರ. ನಾನು ಕಾಂಗ್ರೆಸ್ ಸರ್ಕಾರ ಅಂತಾನು ಕೂಡ ಹೇಳಲ್ಲ, ಬಿಜೆಪಿ ಸರ್ಕಾರ ಅಂತಾನು ಹೇಳಲ್ಲ, ಮತ್ತೆ ಜೆಡಿಎಸ್ ಸರ್ಕಾರ ಅಂತ ಹೇಳಲ್ಲ. ಎಲ್ಲಾ ನನ್ನ ಮಕ್ಕಳು ಒಂದೇ. ಕರೆಕ್ಟ್ ಆಗಿ ದೇಶನ ಆಳ್ಬೇಕು, ಕರ್ನಾಟಕನ ಆಳ್ಬೇಕು ಅನ್ನೋದಾದ ದಕ್ಷತೆ ಇರಬೇಕು. ಬರೀ ಕಾಕಾ ಹಿಡಿಯಕ್ಕೆ ನಿಂತಿರ್ತಕ್ಕಂಥ ರಾಜಕಾರಣಿಗಳನ್ನ ಇಲ್ಲಿ ಒಬ್ಬ ನೇಪಾಳದಲ್ಲಿ ಆಯ್ತಂತೆ ಆ ರೀತಿ ಮಾಡ್ಬೇಕು ಅನ್ಸುತ್ತೆ ಒಂದೊಂದ್ಸತಿ. ಯಾಕಂತಂದ್ರೆ ಈಗ ತಾನೆ ನಿನ್ನೆ ಒಬ್ಬ ಕಾಮುಕ ಬಲೂನ್ ಮಾರುವಂತ ಹೆಣ್ಣು ಮಗಳನ್ನು ಸರಿ ಸುಮಾರು ಪಾಪ 9 ವರ್ಷದ ಆ ಹೆಣ್ಣು ಮಗಳಿಗೆ ಕಾಮುಕ ಬೋಳಿ ಮಗ ಸುವರ್ಕೆ ಬಚ್ಚೆ ಇಂಥ ನನ್ನ ಮಗನ್ನ ಕರ್ನಾಟಕದ ಸರ್ಕಾರದಲ್ಲಿ ಪೊಲೀಸರು ನಮ್ಮ ದಕ್ಷ ಅಧಿಕಾರಿ ಆಗಿರ್ತಕ್ಕಂತಹ ಮಿಸ್ಟರ್ ಜಯಕೀರ್ತಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಶಾರ್ಟ್ ಶೂಟ್ ಮಾಡ್ತಿದ್ದೀರಾ. ನನ್ ಮಗನ್ಗೆ ಸ್ವಲ್ಪ ಮೇಲ್ ಕೊಟ್ಟಿದ್ರ ಮರ್ಮಾಂಗ ಕಟ್ಟಾಯ್ತಾ ಇತ್ತೇನೋ. ಕಟ್ ಮಾಡ್ಬೇಕು ಅಂತವ್ರನ್ನ ಯಾರೇ ರೇಪ್ ಮಾಡ್ಲಿ ಸರ್, ನನ್ನ ಮಕ್ಳು ರೇಪ್ ಮಾಡ್ಲಿ, ಹೈ ಲೆವೆಲ್ ಇಂದ ಲೋ ಲೆವೆಲ್ ಕೂಡ ಮಕ್ಕಳನ್ನ ನನ್ನ ಮಕ್ಕಳನ್ನ ತಗೊಂಡೋಗಿ ಗಲ್ಲಿಗೆ ತಗೊಂಡು ಬಿಡ್ಬಾರ್ದು ಸರ್. ಇವಾಗ ತಾನ ನೀವು ಗನ್ನ ಆಚೆ ಎತ್ತಿದಿರಿ, ಇದೇ ಗನ್ ಯಾವಾಗ್ಲೂ ಅನ್ಯದ ವಿರುದ್ಧ ಇರ್ಲಿ ಅಂತ ನನ್ನದೊಂದು ನಮಸ್ಕಾರ ಸರ್. ಆ ಹೆಣ್ಮಗಳನ್ನ ರೇಪ್ ಮಾಡೋನಲ್ಲ ಕಾಮುಕ, ಎಂಥ ಕಾಮುಕನರೇಳು ಬೋಳಿ ಮಗನೆ. ಅವ್ರು ಒಟ್ಟಪಾಡಕ್ ಬಂದಂತಹ ಜನಗಳು, ಅವ್ರಿಗೆ ಹಿಂದು ಮುಂದೆ ಯಾರು ಇಲ್ಲ. ಏನೋ ಒಂದು ಬಲೂನ್ನ ನೆಮ್ಕೊಂಡು ಪಾಪ ವ್ಯಾಪಾರ ಮಾಡ್ಕೊಂಡು ತನ್ನ ಒಟ್ಟಪಾಡಿಗೋಸ್ಕರ ಬಂದಂತ ಹೆಣ್ಣು ಮಕ್ಕಳನ್ನ ಮೇಲೆ ಮೃಗ ತರ ನೀನು ವರ್ತನೆ ಮಾಡಿ ಬೋಳಿ ಮಗನೆ. ನೀನ್ ಏನಾರು ನನ್ನ ಕೈಗೆ ಏನಾರು ಸಿಕ್ಕಿರ, ನಾನೇನಾರು ನಿಜವಾದಂತ ಪೊಲೀಸ್ ಅಧಿಕಾರಿಗಿರ ಅವ್ರು ಶೂಟಾರು ಮಾಡವ್ರ, ನಾನ್ ಮರ್ಮಂಗನೆ ಕಟ್ ಮಾಡ್ತಾ ಇದ್ದೆ. ಅದೇ ಸೆಂಟರ್ ಪಾಯಿಂಟ್ ಕಟ್ ಮಾಡಿ ನನ್ ಮಗನೆ ಸೀದಾ ನೀನ್ ಹೋಗು ಯಮಲೋಕದಲ್ಲಿ ಹೋಗಿ ಸ್ವರ್ಗ ನೋಡುವಂತ ಇದ್ದೆ. ನಿಜವಾಗ್ಲು ಸರ್ ವಿಜಯ ಕೀರ್ತಿ ಸರ್ ಅವರೇ ನಿಮ್ಗೊಂದ್ ಹ್ಯಾಂಡ್ಸ್ ಅಪ್. ಯಾಕಂತಂದ್ರೆ ನಿಜವಾಗ್ಲೂ ನೀವು ಗನ್ ತೆಗ್ದಿದ್ದೀರ ಆಚೆ ಸರ್. ಅನ್ನೇದ್ ಪರ ಯಾವಾಗ್ಲೂ ಆಗ್ಲಿರಿ, ಇದೇ ಗನ್ ಉಪಯೋಗಿಸಿ ಸರ್. ಈ ತರ ಕಾಮುಕರನ್ನ ಬಿಡ್ಬೇಡಿ, ಯಾರು ಜೈಲ್ಗೆ ಹಾಕ್ಬೇಡಿ, ಅವ್ರನ್ನ ಯಾರು ಅವ್ರನ್ನ ಹೊಡಿಬೇಡಿ. ತಗೊಂಡೋಗಿ ಸೆಂಟ್ರಲ್ ಜೈಲ್ಗೆ ಹಾಕಿ ತೂಗ್ದಂಡನೆ ಮಾಡಿ ಅವ್ರನ್ನ ಶಿವ ಅಂತ ಅಲ್ಲೇ ಗಲ್ಗೇರ್ಸ್ ಅಂತ ಅನ್ನೋ ಒಂದು ಕಾನೂನನ್ನು ತರಬೇಕು ಅಂತ ಈ ಒಂದು ಸರ್ಕಾರನ ಕೇಳ್ತಾ ಇದ್ದೀನಿ. ಸರ್ಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರೇ, ಹಾಗೆ ಡಿ ಕೆ ಶಿವಕುಮಾರ್ ಅವರೇ, ಹಾಗೂ ಏನು ಗೊತ್ತಿಲ್ಲ ಅನ್ಕಂಡೆ ರಾಜ್ಯ ಆಳಿದಂತ ಗೃಹ ಪರಮೇಶ್ ಅವರೇ, ನಿಮ್ಗೊಂಚೂರು ಮಾನ ಮರದಿ ಏನು ಇಲ್ಲ. ಈ ಕಾಂಗ್ರೆಸ್ ಪಕ್ಷ ಮಾನ ಮರದೇನಿಲ್ಲ ರೀ. ಏನ್ ಸ್ವಾಮಿ ನಿಮ್ಮ ಕಾಂಗ್ರೆಸ್ ಸಾಳಕಲ್ಲಿ ಬರೀ ರೇಪು, ಮರ್ಡ್ರು, ಕೊಲೆ ಇದೇ ನಡೀತಾ ಅದಲ್ಲ ಸರ್. ಎಲ್ಲಿ ಸರ್ ಸಿದ್ದರಾಮಯ್ಯನವ್ರೆ ಒಂದು ಚೂರಾರುವೆ ರೇಪಿಸ್ಟ್ರಿಗ ಕೊಲೆ ಮಾಡಿದಾರ್ಗ ರೋಡಲ್ಲಿ ಹೊಡಿತಾ ಇದ್ದಾರೆ ಜನಗಳ್ಗ. ಬೆಳಿಗ್ಗೆನಾಗ ಬೆಳಗಿನ ಜಾವು ರಾತ್ರಿ ಅನ್ನಲ್ಲ ಡೈರೆಕ್ಟ್ ಆಗಿ ಕೊಲೆ ಮಾಡ್ತಾ ಇದ್ದಾರೆ. ಅಂತವ್ರಿಗೆ ನೀವು ಒಂದ್ ಸಾರುವೆ ಒಂದ್ ಮಾತು ಇಂತ ನನ್ ಮಕ್ಕಳು ತಕೊಂಡ ಜೈಲ್ಗೆ ಹಾಕ್ರಪ್ಪ, ಶೂಟ್ ಮಾಡಿ ನನ್ ಮಕ್ಕಳನ್ನ ಬಿಸಾಕಿ ಅಂತ ಒಂದ್ ಮಾತಾರು ನೀವು ಸ್ಟೇಟ್ಮೆಂಟ್ ಕೊಡಲ್ವಲ್ಲ ಸಿದ್ದರಾಮಯ್ಯ ಅವ್ರೆ. ಯಾತಕ್ ಬೇಕಂತ ಕಾಮುಕರು, ಯಾತಕ್ ಬೇಕು ಇಂತ ಕೊಲೆಗಡಕರು ನಮ್ಮ ದೇಶಕ್ಕೆ? ಬೇಡ, ಇವ್ರಿಗೆಲ್ಲ ನಮ್ ಟ್ಯಾಕ್ಸ್ ದುಡ್ಡಲ್ಲಿ ಊಟ ಹಾಕ್ಬೇಕ ಜೈಲ್ಗೆ ಹೋಗ್ಬಿಟ್ಟು ಇವ್ರು ಕರ್ಕೊಂಡು ಹೋಗ್ಬಿಟ್ಟು ಪುನಃ ಒಬ್ರು ಲಾಯರ್ ಹಿಡ್ಬಿಟ್ಟು ಮತ್ತೆ ವಾಪಸ್ ಬರ್ತಾರ. ಮತ್ತೆ ಅದೇ ಕೆಲ್ಸ. ದಯವಿಟ್ಟು ನ್ಯಾಯಾಧಿಪತಿರ್ತಕ್ಕಂಥ ನ್ಯಾಯಾಧೀಶರೇ ಹಾಗೂ SP ಅಧಿಕಾರಿಗಳೇ, DSP ಅಧಿಕಾರಿಗಳೇ, ನಿಮಗದೊಂದು ನನ್ನದೊಂದು ನಮಸ್ಕಾರ ಕರ್ನಾಟಕದ ಜನತೆ ಮುಂದೆ ಕೇಳ್ಕೊತಾ ಇದ್ದೀನಿ. ಯಾರು ರೇಪ್ ಮಾಡ್ತಾರೋ, ಯಾರು ಸುಮ್ನೆ ಕೊಲೆ ಮಾಡ್ತಾರೋ ಇಂಥವ್ರನ್ನ ಸರ್ ನಡುಬೀದಲ್ಲಿ ಜನಗಳ ಹತ್ರನೇ ಕಲ್ಲು ಹೊಡೆದು ಸಾಯಿಸೋ ಮಟ್ಟಿಗೆ ಮಾಡಿ ಸರ್. ಇಲ್ವಾ ತೂಗ್ತಾನೆ ಯಾಕೆ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಏನಂತೀರಾ ಮಹಾಜನರೇ? ನಮಸ್ತೆ.